ಓಂ ನಮಃ ಶಿವಾಯ. ಸ್ವಾಮಿ ಕೊರಗಜ್ಜ. ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಶಿವಾಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಗಂಗೆಯಲ್ಲಿ ಸ್ನಾನ ಮಾಡಲು ಸಾಧ್ಯವಾಗದೇ ಇದ್ದರೆ ಏನು ಮಾಡಬೇಕು? ಮನೆಯಲ್ಲಿ ಗಂಗಾ ಸ್ನಾನ ಮಾಡುವುದು ಹೇಗೆ? ಗಂಗಾ ಸ್ನಾನ ಮಾಡುವುದರ ಪ್ರಯೋಜನದ ಬಗ್ಗೆ ಗೊತ್ತೇ? ಇದರ ಬಗ್ಗೆ ಡೀಟೇಲ್ ಆಗಿ ಹೇಳ್ತೇನೆ. ಅದಕ್ಕೆ ಮುಂಚೆ ಏನು ಮಾಡಬೇಕು, ನನ್ನ ಚಾನಲನ್ನು ಆದಷ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ. ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದೆ ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ರಾಶಿ ನಕ್ಷತ್ರದ ಜೊತೆಗೆ ಒಂದು ವೇಳೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಪರವಾಗಿಲ್ಲ, ಡೇಟ್ ಆಫ್ ಬರ್ತನ್ನು ಬದಿಸಿ ಖಂಡಿತವಾಗ್ಲೂ ರಾಶಿ ನಕ್ಷತ್ರವನ್ನು ಗುರುತಿಸಿ ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ನಾನು ಅಲ್ಲೇ ಸೂಚಿಸ್ತೇನೆ. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ಹಾಗೆಯೇ ಇನ್ನೊಂದು ಹೇಳಬೇಕು ಅಂದರೆ, ಬರೀ ರಾಶಿ ನಕ್ಷತ್ರ ಅಥವಾ ಡೇಟ್ ಆಫ್ ಬರ್ತನ್ನು ಮುಗಿಸಿದ್ರೆ ಖಂಡಿತವಾಗ್ಲೂ ಉತ್ತರಿಸೋಕ್ಕಾಗಲ್ಲ. ಪ್ರತಿ ಸಲ ಹೇಳ್ತೇನೆ. ಅದಕ್ಕೆ ಕೆಲವರು ಅದನ್ನೇ ಮಾಡ್ತಾ ಇರ್ತಾರೆ. ಖಂಡಿತವಾಗ್ಲೂ 1-2 ಲೈನಲ್ಲಾದರೂ ನಿಮ್ಮ ಸಮಸ್ಯೆ ಏನು ಅಂತ ಹೇಳಿ ಖಂಡಿತವಾಗ್ಲೂ ಅದಕ್ಕೆ ಉತ್ತರಿಸ್ತೇನೆ. ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಹೊತ್ತುವಾಗ ಸೈಡಲ್ಲಿ ಬೆಲೆಕನ್ನು ಇರ್ತದೆ, ಅದನ್ನು ಪ್ರೆಸ್ ಮಾಡಿದಾಗ ಆಲ್ ಅಂತ ಬರುತ್ತೆ, ಅದನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಆಧ್ಯಾತ್ಮಿಕ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಏನೇ ಪ್ರಶ್ನೆ ಇದ್ದರೂ ಕೂಡ ನೀವು ಮುಕ್ತವಾಗಿ ಕೇಳಬಹುದು. ನಾನು ಯಾವತ್ತೂ ಇರ್ತೇನೆ. ನಾನು ನಂಬಿರೋ ಶಿವದೇವರ ಹಾಗೂ ಕೊರಗಜ್ಜ ದೇವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ಹಿಂದೂ ಧರ್ಮದಲ್ಲಿನ ಪ್ರತಿಯೊಬ್ಬರು ತಮ್ಮ ಒಂದು ಮರಣದ ಮುನ್ನ ಒಮ್ಮೆಯಾದರೂ ಗಂಗಾ ಸ್ನಾನ ಮಾಡಬೇಕು ಅಂತ ಬಯಸುವಂಥದ್ದು. ನಿಮಗೆ ಗಂಗಾ ಸ್ನಾನ ಮಾಡಲು ಸಾಧ್ಯವಾಗದೇ ಇರಬಹುದು. ಅಂಥ ಪರಿಸ್ಥಿತಿಯಲ್ಲಿ ಏನು ಮಾಡಬೇಕು? ಹಾಗೆಯೇ ಮನೆಯಲ್ಲೇ ಗಂಗಾ ಸ್ನಾನ ಮಾಡುವುದು ಹೇಗೆ? ಗಂಗಾ ಸ್ನಾನ ಮಾಡುವುದರ ಪ್ರಯೋಜನ. ಹಿಂದೂ ಧರ್ಮದಲ್ಲಿ ಗಂಗಾ ನದಿಗೆ ಪೂಜನೀಯ ಸ್ಥಾನ ಹಾಗೂ ಗಂಗಾ ನದಿಯಲ್ಲಿ ಸ್ನಾನ ಮಾಡುವುದರಿಂದ ಆ ವ್ಯಕ್ತಿಯು ತನ್ನೆಲ್ಲ ಪಾಪಗಳಿಂದ ಮುಕ್ತಿಯನ್ನು ಪಡೆದುಕೊಳ್ತಾನೆ ಅನ್ನುವ ನಂಬಿಕೆ. ಈ ಕಾರಣಕ್ಕಾಗಿ ಸಾಕಷ್ಟು ಜನರು ಗಂಗಾ ಸ್ನಾನ ಮಾಡಲು ಬಯಸುವಂಥದ್ದು. ಗಂಗಾ ನದಿಯಲ್ಲಿ ಸ್ನಾನವನ್ನು ಮಾಡುವ ಮೂಲಕ ತಮ್ಮ ಪಾಪಗಳನ್ನು ಕಳೆದುಕೊಳ್ಳಲು ದೇಶ ವಿದೇಶಗಳಿಂದಲೂ ಜನರು ಆಗಮಿಸುವಂಥದ್ದು. ಆದರೆ ಕೆಲವೊಮ್ಮೆ ನಾವು ಎಷ್ಟೇ ಪ್ರಯತ್ನಿಸಿದರೂ ಗಂಗಾ ಸ್ನಾನ ಮಾಡಲು ನಮ್ಮಿಂದ ಸಾಧ್ಯವಾಗುವುದಿಲ್ಲ. ಯಾವುದಾದರೊಂದು ಸಮಸ್ಯೆಗೆ ಸಿಲುಕಿಕೊಂಡು ಗಂಗಾ ಸ್ನಾನ ಮಾಡಲು ಸಾಧ್ಯವಾಗುವುದಿಲ್ಲ ಅಂಥ ಪರಿಸ್ಥಿತಿಯಲ್ಲಿ, ಅಂದರೆ ಗಂಗೆಗೆ ಹೋಗಿ ಸ್ನಾನ ಮಾಡಲು ಸಾಧ್ಯವಾಗದ ಸಂದರ್ಭದಲ್ಲಿ ಮನೆಯಲ್ಲೇ ಸ್ನಾನ ಮಾಡುವ ಮೂಲಕ ಗಂಗಾ ಸ್ನಾನದ ಪುಣ್ಯವನ್ನು ಅನುಭವಿಸಬಹುದು. ಮನೆಯಲ್ಲಿ ಗಂಗಾ ಸ್ನಾನವನ್ನು ನಾವು ಮಾಡೋದು ಹೇಗೆ? ಸ್ನಾನ ಮಾಡುವ ಮುನ್ನ ಹೀಗೆ ಮಾಡಿ. ನೀವು ಮನೆಯಲ್ಲಿ ಸ್ನಾನ ಮಾಡುವ ಮೊದಲು ಸ್ನಾನ ಮಾಡುವ ನೀರಿಗೆ 1-2 ಹನಿ ಗಂಗಾಜಲವನ್ನು ಬೆರೆಸಿ ಸ್ನಾನ ಮಾಡಿದರೆ ಒಳ್ಳೆಯದು. 2 ಹನಿ ಗಂಗಾಜಲವನ್ನು ನೀರಿನಲ್ಲಿ ಬೆರೆಸಿ ಸ್ನಾನ ಮಾಡುವುದರಿಂದ ಆ ನೀರು ಕೂಡ ಗಂಗೆ ನೀರಿನಂತೆ ಪರಿಶುದ್ಧವಾಗುತ್ತೆ. ನೀರಿನಲ್ಲಿ ಇದು ಗಂಗೆಯ ಶುದ್ಧತೆಯನ್ನೇ ತರುತ್ತೆ. ಹಾಗೆಯೇ ನೀರಿನ ಶುದ್ಧತೆ. ಗಂಗಾಜಲ ಬೆರೆಸಿ ಸ್ನಾನ ಮಾಡಿದ ನಂತರ ಒಂದು ತಾಮ್ರದ ಪಾತ್ರೆಯಲ್ಲಿ ಸಾಮಾನ್ಯ ನೀರನ್ನು ತುಂಬಿಸಿ, ಬಳಿಕ ಆ ಪಾತ್ರೆಯಲ್ಲಿರುವ ನೀರಿಗೆ ಸ್ವಲ್ಪ ಹನಿ ಗಂಗಾಜಲವನ್ನು ಬೆರೆಸಿ ನೀರನ್ನು ಶುದ್ಧವಾಗಿಟ್ಟುಕೊಳ್ಳಿ. ಇದು ಕೂಡ ತುಂಬಾ ಪವಿತ್ರವಾದಂಥದ್ದು. ಗಂಗಾಜಲ ಸಿಂಪಡಿಸುವುದರ ಪ್ರಯೋಜನ. ಇದರ ಬಳಿಕ 1-2 ಮಾವಿನ ಎಲೆಗಳನ್ನು ತೆಗೆದುಕೊಂಡು ಅದರಿಂದ ತಾಮ್ರದ ಪಾತ್ರೆಯಲ್ಲಿ ತುಂಬಿದ ಗಂಗಾಜಲ ಬೆರೆಸಿದ ನೀರನ್ನು ಮನೆಯ ಪ್ರತಿಯೊಂದು ಸ್ಥಳದಲ್ಲೂ ಸಿಂಪಡಿಸಿ. ಈ ರೀತಿ ಮಾಡುವುದರಿಂದ ನೀವು ನಿಮ್ಮ ಮನೆಯಲ್ಲಿ ಸಂತೋಷ, ಸಮೃದ್ಧಿ ಮತ್ತು ಸಕಾರಾತ್ಮಕತೆಯನ್ನು ಪಡೆದುಕೊಳ್ಳುವಂಥದ್ದು. ಅಂದರೆ ಏನಾದರೂ ನಕಾರಾತ್ಮಕತೆ ಇದ್ದರೆ ಮನೆಯ ಒಳಗಡೆ ಅದೆಲ್ಲ ದೂರವಾಗುವಂಥದ್ದು, ಪಾಸಿಟಿವಿಟಿ ಬರುವಂಥದ್ದು. ಹಾಗೆಯೇ ಮೋಕ್ಷ ಪ್ರಾಪ್ತಿ. ಗಂಗಾ ಸಮಾಪ್ತಿಯ ದಿನದಂದು ಯಾವ ವ್ಯಕ್ತಿ ಪವಿತ್ರ ಗಂಗಾ ಸ್ನಾನವನ್ನು ಮಾಡುತ್ತಾನೋ ಅಂತಹ ವ್ಯಕ್ತಿ ತನ್ನೆಲ್ಲ ಪಾಪಗಳಿಂದ ಮುಕ್ತಿಯನ್ನು ಪಡೆದುಕೊಳ್ತಾನೆ ಹಾಗೂ ಮರಣಾನಂತರ ಮೋಕ್ಷವನ್ನು ಪಡೆದುಕೊಳ್ತಾನೆ ಅನ್ನುವ ನಂಬಿಕೆ. ಈ ಕಾರಣಕ್ಕಾಗಿ ಹೆಚ್ಚಿನ ಹಿಂದೂಗಳು ಗಂಗಾ ಸ್ನಾನ ಮಾಡಲು ಬಯಸುವಂಥದ್ದು. ಅಂದರೆ ಕಾಶಿಗೆ ಹೋಗುವಂಥದ್ದು, ಸಾಯುವುದಕ್ಕಿಂತ ಮುಂಚೆ ಒಂದು ಸಲ ಆದರೂ ಕಾಶಿಗೆ ಹೋಗಬೇಕು, ಗಂಗೆಯಲ್ಲಿ ಸ್ನಾನ ಮಾಡಬೇಕು ಅನ್ನೋದು ತುಂಬ ಹಲವರ ಅದೊಂದು ಕನಸು. ಹಾಗೆಯೇ ಕೆಲವರಿಗೆ ಆಗೋದಿಲ್ಲ, ಆ ಕನಸು ನನಸಾಗೋದಿಲ್ಲ. ಆಗ ಈ ಥರ ಮಾಡಿದರೆ ನಿಮಗೆ ಏನಾದರೂ ಗಂಗಾ ಸ್ನಾನ ಮಾಡಲಿಕ್ಕೆ ಸಾಧ್ಯವಾಗದೇ ಇದ್ದರೆ ನನಗೆ ಏನು ಹೇಳಿದೆ ಅದನ್ನು ನೀವು ಮಾಡ್ಬೋದು. ಅದರಿಂದ ಕೂಡ ನಿಮಗೆ ಆದಷ್ಟು ಗಂಗಾ ಸ್ನಾನ ಮಾಡುವ ಪುಣ್ಯ ಬರುವಂಥದ್ದು ಅಂತಲೇ ಹೇಳಬಹುದು. ನಾನೊಂದು 10-12 ವರ್ಷದ ಹಿಂದೆಯೇ ಕಾಶಿಗೆ ಹೋಗಿದ್ದೇನೆ, ಗಂಗಾ ಸ್ನಾನ ಕೂಡ ಮಾಡಿದ್ದೇನೆ. ಗಂಗಾ ಜಲ ನಮ್ಮ ಮನೆಯಲ್ಲಿ ಈಗಲೂ ಇದೆ, ಆವಾಗ ತಂದದ್ದು ಇನ್ನೂ ಇದೆ. ಹಾಗೆ ಅವರವರ ಒಂದು ಕೆಲವರಿಗೆ ತುಂಬ ಸ್ವಲ್ಪ ಏಜ್ ಆದಾಗ ಅದು ಅದು ಹೋಗುವ ಒಂದು ಭಾಗ್ಯ ಬರುವಂಥದ್ದು. ನನಗೆ ಬೇಗನೆ ಬಂದಿತ್ತು ಹೋಗುವ ಒಂದು ಸಂದರ್ಭ ಅಂಥ ಪುಣ್ಯಕ್ಷೇತ್ರಕ್ಕೆ. ಹಾಗೆಯೇ ತುಂಬ ಕಡೆ ನಾನು ಕ್ಷೇತ್ರಕ್ಕೆ ಅಲ್ಲಿಯೇ ಇರುವ ಕ್ಷೇತ್ರಕ್ಕೂ ಕೂಡ ಭೇಟಿ ಕೊಟ್ಟಿದ್ದೇನೆ. ಹಾಗೆಯೇ ಗಂಗಾ ಸ್ನಾನ ಮಾಡುವುದರಿಂದ ಇಷ್ಟೆಲ್ಲ ಪ್ರಯೋಜನಗಳಿರುವುದರಿಂದ ಜನರು ಗಂಗಾ ಸ್ನಾನ ಮಾಡಲು ಬಯಸುವಂಥದ್ದು. ಗಂಗಾ ಸ್ನಾನ ಮಾಡಲು ಎಲ್ಲರಿಂದಲೂ ಸಾಧ್ಯವಿಲ್ಲ. ಒಂದು ವೇಳೆ ನಿಮಗೂ ಗಂಗಾ ಸ್ನಾನ ಮಾಡಲು ಏನಾದರೂ ಸಾಧ್ಯವಾಗದೇ ಇದ್ದರೆ ಇಂಥ ಸಂದರ್ಭದಲ್ಲಿ ಮನೆಯಲ್ಲಿ ಗಂಗಾಜಲವನ್ನು ಬೆರೆಸಿ ಸ್ನಾನ ಮಾಡಿ ಪುಣ್ಯ ಪಡೆದುಕೊಳ್ಳಬಹುದು. ಈ ಥರ ಕೂಡ ಮಾಡಿದರೂ ಕೂಡ ಪುಣ್ಯ ಬರುವಂಥದ್ದು, ಅದೇ ಪುಣ್ಯ ಬರುವಂಥದ್ದು ಅಂತಲೇ ಹೇಳಬಹುದು. ಈ ಥರ ನಿಮಗೆ ಉಪಯುಕ್ತವಾದಂಥ ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟಂಥ ಅಥವಾ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಅಥವಾ ಅರ್ಥಪೂರ್ಣ ಹಿತನುಡಿಗಳಿಗೆ, ಅಂದರೆ ಬದುಕಿಗೆ ಏನು ಬೇಕು ಅಂತಹ ಅರ್ಥಪೂರ್ಣ ಹಿತನುಡಿಗಳಿಗೆ ಏನು ಮಾಡಬೇಕು, ನೀವು ನನ್ನ ಚಾನಲನ್ನು ಆದಷ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಾರ್ದು. ಹಾಗೆಯೇ ಆದಷ್ಟು ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಹಾಗೆಯೇ
ನಿಮ್ಮ ವೈಯಕ್ತಿಕ ಪ್ರಶ್ನೆ ಇದ್ದರೆ ಖಂಡಿತವಾಗ್ಲೂ ಮುಕ್ತವಾಗಿ ನನ್ನ ಹತ್ರ ಕೇಳಬಹುದು. ರಾಶಿ ನಕ್ಷತ್ರವನ್ನು ನಮೂದಿಸಿದೆ. ಹಾಗೆ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ನಮೂದಿಸಿ ಖಂಡಿತ ರಾಶಿ ನಕ್ಷತ್ರವನ್ನು ನೋಡಿ ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ಹೇಳ್ತೇನೆ ಅಂತ ಹೇಳ್ತಾ ಧನ್ಯವಾದಗಳು.